ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತು 8ನೇ ತರಗತಿಯ ರಸಾಯನಶಾಸ್ತ್ರದಲ್ಲಿ ಒಂದು ಪಾಠ ಇದೆ. ಆ ಪಾಠದ ಹೆಸರು ಏನಪ್ಪಾ ಅಂದರೆ ಅಧ್ಯಾಯ 10 ದಹನ ಮತ್ತು ಜ್ವಾಲೆ. ಆ ಒಂದು ಪಾಠದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಈಗ ನೀವು ದಹನ, ಜ್ವಾಲೆ, ನೀವೆಲ್ಲ ಮನೆಯಲ್ಲಿ ಉರಿಯುವಂತಹ ದೀಪವನ್ನು ನೋಡಿರ್ತೀರಿ. ದೇವರ ಮುಂದೆ ಹಚ್ಚಿಟ್ಟ ದೀಪ. ಅದೇ ರೀತಿ ಸೀಮೆಎಣ್ಣೆ ದೀಪ ಬಳಸ್ತಿದ್ರೆ ಸೀಮೆಎಣ್ಣೆ ದೀಪ, ಅಥವಾ ಕರೆಂಟ್ ಹೋದಾಗ ನಾವು ಕ್ಯಾಂಡಲ್ ಅಥವಾ ಮೇಣದ ಬತ್ತಿಯನ್ನು ಹಚ್ಚುತ್ತೀವಿ. ಕೆಲವರು ಮನೆಯಲ್ಲಿ ಈಗಲೂ ಕೂಡ ಸೌದೆ ಹಚ್ಚಿ ಅಡುಗೆಯನ್ನು ಮಾಡ್ತಾರೆ ಅಲ್ವಾ. ನೀರು ಕಾಯಿಸೋಕ್ಕೆ ಅಂಡೆ ಒಲೆ ನಾವು ಉಪಯೋಗಿಸ್ತೀವಿ. ಅಲ್ಲೆಲ್ಲ ನಾವು ಈ ಜ್ವಾಲೆಯನ್ನು ನೋಡ್ತೀವಿ, ದಹನವನ್ನು ನೋಡ್ತೀವಿ. ದಹನ ಮತ್ತು ಜ್ವಾಲೆ ಸಾಮಾನ್ಯವಾಗಿ ಇದನ್ನ ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ, ಕೈಗಾರಿಕೆಗಳಲ್ಲಿ ನಾವು ಇದನ್ನ ನೋಡುತ್ತೀವಿ, ದಹನ ಮತ್ತು ಜ್ವಾಲೆ ಅಂತ. ಹಾಗಾದ್ರೆ ನಾವು ಈ ಸೌದೆ ಒಲೆ ಬಳಸ್ತಾ ಇದ್ರೆ ಅಡುಗೆ ಮಾಡೋದಕ್ಕೆ, ಅದರಲ್ಲಿ ಯಾವುದನ್ನು ನಾವು ಇಂಧನವಾಗಿ ಬಳಸ್ತೀವಿ ಮಕ್ಕಳೇ? ಈ ಸೌದೆ ಒಲೆಯಲ್ಲಿ ನಾವು ಅಡುಗೆ ಮಾಡ್ತಾ ಇದ್ರೆ ನಾವು ಇಂಧನವಾಗಿ ಬಳಸುವಂಥದ್ದು ಸೌದೆ. ಆ ಒಣಗಿರುವಂತಹ ಸೌದೆಯನ್ನು ಉಪಯೋಗಿಸಿ ನಾವು ಅಡುಗೆಯನ್ನು ಮಾಡ್ತೀವಿ. ಅಥವಾ ಮೇಣದ ಬತ್ತಿಯಲ್ಲಿ ಇಂಧನ ಇಲ್ವಾ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಇದೆ, ಮೇಣದ ಬತ್ತಿಯಲ್ಲೂ ಕೂಡ ಇಂಧನ ಅಂದರೆ ಮೇಣ. ಆ ಮೇಣವೇ ಇಂಧನವಾಗಿರುತ್ತೆ. ಸೀಮೆಎಣ್ಣೆ ದೀಪದಲ್ಲಿ ಇಂಧನ ಯಾವುದಪ್ಪ ಅಂತ ನಾವು ನೋಡಿದಾಗ ಸೀಮೆಎಣ್ಣೆ ಇಂಧನವಾಗುತ್ತೆ. ಅದೇ ರೀತಿ ನೀವು ಈ ಭರಣಿ ಅಂದರೆ ಈ ಸಗಣಿಯಿಂದ ಈ ಭರಣಿಯನ್ನ ತಟ್ಟಿ ಒಣಗಿಸಿ ಪಡಿತೀವಿ. ಆ ಭರಣಿ ಒಂದು ಇಂಧನವಾಗುತ್ತೆ. ಅದೇ ರೀತಿ ಕಲ್ಲಿದ್ದಲು, ನೀವು ಕೇಳಿರ್ಬೋದು ಕಲ್ಲಿದ್ದಲು. ಈ ಕಲ್ಲಿದ್ದಲನ್ನ ಉಪಯೋಗಿಸಿ ಏನ್ ಮಾಡ್ತಾರೆ, ಈ ಇಟ್ಟಿಗೆ ಗುಮ್ಮಿಗಳಲ್ಲಿ ಉಷ್ಣವನ್ನ ಕೊಡ್ತಾರೆ ಇಟ್ಟಿಗೆ ಸುಡೋದಕ್ಕೆ ಇತ್ತೀಚಿನ. ಹಾಗಾದ್ರೆ ಕಲ್ಲಿದ್ದಲು ಏನಾಯ್ತು? ಒಂದು ಇಂಧನವಾಯಿತು. ಅದೇ ಒಂದು ಬೈಕಲ್ಲಿ ಇಂಧನ ಬಳಸ್ತಾರೆ. ಯಾವುದಪ್ಪ ಬೈಕಲ್ಲಿ ಬಳಸುವಂತಹ ಇಂಧನ? ಪೆಟ್ರೋಲ್. ಕಾರುಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್. ಬಸ್ಸುಗಳಲ್ಲಿ ಡೀಸೆಲ್ ಅನ್ನು ಬಳಸ್ತಾರೆ. ಹಡಗು ಮತ್ತು ರೈಲುಗಳಲ್ಲಿ ಏನನ್ನು ಬಳಸ್ತಾರೆ ಇಂಧನವಾಗಿ? ಅಲ್ಲೂ ಕೂಡ ಇತ್ತೀಚೆಗೆ ಡೀಸೆಲ್ಗಳನ್ನು ಬಳಸ್ತಾರೆ. ಡೀಸೆಲ್ ಅನ್ನು ಇಂಧನವಾಗಿ ಬಳಸುವಂಥದ್ದು. ವಿಮಾನದಲ್ಲಿ ಗ್ಯಾಸೋಲಿನ್ ಎನ್ನುವಂತಹ ಇಂಧನವನ್ನು ಬಳಸ್ತಾರೆ. ನೋಡಿ, ಅಲ್ಲಿ ಈ ದಹನ ಆಗಬೇಕು. ದಹನ ಅಂದ್ರೆ ಏನು? ಉರಿಯುವಂಥದ್ದು. ಆ ಉರಿದು ಜ್ವಾಲೆ ಬರಬೇಕು ಅಂದ್ರೆ ಒಂದು ಇಂಧನ ಬೇಕೇ ಬೇಕು ನಮಗೆ ಅಲ್ವಾ. ನಾವು ಈ ಎಲ್ಲಾ ಇಂಧನಗಳನ್ನ ಬಳಸ್ತೀವಿ. ಕೈಗಾರಿಕೆಗಳಲ್ಲಾಗಿರ್ಬೋದು, ವಾಹನಗಳಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು ಅಲ್ವಾ. ಅದೇ ದೇವರ ದೀಪದಲ್ಲಿ ಇಂಧನ ಯಾವುದಪ್ಪ ಅಂದ್ರೆ ಎಣ್ಣೆ ಅಲ್ವಾ. ಎಣ್ಣೆ ಒಂದು ಇಂಧನವಾಗಿ ಕೆಲಸವನ್ನ ಮಾಡುತ್ತೆ. ಹಾಗಾದ್ರೆ ನಾವು ಇಷ್ಟೆಲ್ಲ ನೋಡ್ತೀವಲ್ಲ, ನೋಡಿದಾಗ ಅದು ಉರಿಯುವಾಗ ಏನನ್ನ ಕೊಡುತ್ತೆ? ನೀವು ಉರಿಯುತ್ತಿರುವಂತಹ ಒಲೆ ಹತ್ರ ಹೋದ್ರೆ ಬೆಚ್ಚಗಾಗುತ್ತೆ, ಕಾವು ಬರುತ್ತೆ ಅಲ್ವಾ. ಕಾವು ಬರ್ತದೆ. ಅದೇನದು? ಉಷ್ಣ ಅಥವಾ ಹೀಟ್ ಅಂತ ನಾವು ಕರಿತೀವಿ ಅಲ್ವಾ. ಅದೇ ಉರಿಯುತ್ತಿರುವ ಮೇಣದ ಬತ್ತಿ ಹತ್ರ ಕೈ ತಂದಾಗ ಉಷ್ಣದಿಂದ ಸುಟ್ಟು ಹೋಗುತ್ತೆ ಅಲ್ವಾ. ನೋಡಿ, ಅಂದ್ರೆ ದಹನ ಕ್ರಿಯೆ ಅಂದ್ರೆ ಏನಂತ ಹೇಳ್ಬೋದು ನಾವು ಅಂದಾಗ, ದಹನ ಕ್ರಿಯೆ ಅಂದ್ರೆ ಏನು? ಈ ಇಂಧನವು ಅಲ್ವಾ, ಇಂಧನ ಅಥವಾ ವಸ್ತು ಒಂದು ಆಕ್ಸಿಜನ್ ಜೊತೆ ವರ್ತಿಸಿ ಏನ್ ಮಾಡುತ್ತೆ? ಉಷ್ಣ ಮತ್ತು ಬೆಳಕನ್ನು ಉಂಟು ಮಾಡುತ್ತೆ. ಅದನ್ನು ಏನಂತ ಕರಿತೀವಿ ನಾವು? ದಹನ ಕ್ರಿಯೆ, ಕಂಬಷನ್ ಅಂತ ಕರಿತೀವಿ. ದಹನ ಅಂದ್ರೆ ಏನಪ್ಪಾ ಅಂದ್ರೆ ವಸ್ತುವು ಆಕ್ಸಿಜನ್ ಜೊತೆ ಉರಿದು ಉಷ್ಣ ಮತ್ತು ಬೆಳಕನ್ನು ಕೊಡುತ್ತದೆ. ಈ ಕ್ರಿಯೆಯನ್ನು ನಾವು ದಹನ ಅಂತ ನಾವು ಕರಿತೀವಿ.
ನೋಡಿ, ಇದನ್ನೇ ನಾವು ದಹನ ಅಂತ ಕರೆಯೋದು. ದಹನ ಅಂತ ಹೇಳ್ತೀವಿ ಇದನ್ನ. ಈ ಕ್ರಿಯೆಯನ್ನು ನಾವು ದಹನ ಕ್ರಿಯೆ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ವಸ್ತುವು ಆಕ್ಸಿಜನ್ ಜೊತೆ ಉರಿದು ಉಷ್ಣ ಮತ್ತು ಬೆಳಕನ್ನು ಕೊಡುತ್ತೆ. ಇದನ್ನ ನಾವು ದಹನ ಕ್ರಿಯೆ ಅಂತ ನಾವು ಕರಿತೀವಿ. ಹಾಗಾದ್ರೆ ನೀವು ಮನೆಯಲ್ಲಿ ಬಳಸುವಂತಹ ಮೇಣದ ಬತ್ತಿ, ಇನ್ನೊಂದು ಕಲ್ಲಿದ್ದಲಪ್ಪ, ಎರಡೂ ಉರ್ಸೋಣ. ಇದು ಕೂಡ ಒಂದು ಇಂಧನ, ಇದು ಕೂಡ ಒಂದು ಇಂಧನ. ಈ ಎರಡೂ ಇಂಧನಗಳು ಉರಿಯುವಿಕೆಯಲ್ಲಿ ಏನು ವ್ಯತ್ಯಾಸವನ್ನ ಹೊಂದಿವೆ ಅಂತ ನೋಡ್ಬೇಕು ನಾವು. ಯಾವ ವ್ಯತ್ಯಾಸವನ್ನ ಹೊಂದಿವೆ ಅಂತ ಹೇಳ್ಬಿಟ್ಟು. ಎರಡೂ ಕೂಡ ಉರಿಯುತ್ತೆ. ಮೇಣದ ಬತ್ತಿನೂ ಉರಿಯುತ್ತೆ, ಉರಿದು ಉಷ್ಣ ಮತ್ತು ಬೆಳಕನ್ನು ಕೊಡುತ್ತೆ. ಅದೇ ರೀತಿ ಕಲ್ಲಿದ್ದಲನ್ನು ನಾವು ಉರಿಸುತ್ತೆ, ಅದು ಕೂಡ ಉಷ್ಣ ಮತ್ತು ಬೆಳಕನ್ನು ಕೊಡುತ್ತೆ. ಆದ್ರೂ ಒಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ಈ ಮೇಣದ ಬತ್ತಿ ಉರಿಯುವಾಗ ಜ್ವಾಲೆ ಉಂಟಾಗುತ್ತೆ ನೋಡಿ, ಅಲ್ವಾ? ಜ್ವಾಲೆ ಅಥವಾ ಫ್ಲೇಮ್ ಅಂತ ಕರಿತೀವಿ. ಮೇಣದ ಬತ್ತಿ ಉರಿಯುವಾಗ ಜ್ವಾಲೆ ಅಥವಾ ಫ್ಲೇಮ್ ಉಂಟಾಗುತ್ತೆ. ಅದೇ ಕಲ್ಲಿದ್ದಲು ಉರಿಯುವಾಗ ಜ್ವಾಲೆ ಉಂಟಾಗುವುದಿಲ್ಲ. ಜ್ವಾಲೆ ಉಂಟಾಗುವುದಿಲ್ಲ ಅಲ್ವಾ? ಇದು ಜ್ವಾಲೆಯನ್ನು ಉಂಟು ಮಾಡಿದ ಉಷ್ಣ ಮತ್ತು ಬೆಳಕನ್ನು ಕೊಡುತ್ತೆ. ಆದ್ರೆ ಇದು ಜ್ವಾಲೆ ಇಲ್ಲದೆ ಉಷ್ಣ ಮತ್ತು ಬೆಳಕನ್ನ ಉಂಟು ಮಾಡುತ್ತದೆ. ವ್ಯತ್ಯಾಸ. ಹಾಗಾದ್ರೆ ಕಲ್ಲಿದ್ದಲೂ ಕೂಡ ಒಂದು ಉರಿಯುವುದು ಕೂಡ ಒಂದು ದಹನ ಕ್ರಿಯೆನೆ. ಮೇಣದ ಬತ್ತಿ ಉರಿಯುವುದು ಕೂಡ ಒಂದು ದಹನ ಕ್ರಿಯೆನೆ. ನೀವು 6 ಅಥವಾ 7ನೇ ಕ್ಲಾಸಲ್ಲಿ ಈ ಮೆಗ್ನೀಷಿಯಂ ತಂತಿಯನ್ನ ಸುಟ್ಟಿದ್ದೀರಿ. ಅದು ಪ್ರಕಾಶಮಾನವಾದ ಬೆಳಕಿನಿಂದ ಉರಿಯುತ್ತೆ. ಮೆಗ್ನೀಷಿಯಂ ತಂತಿ ನೋಡಿ, ಅದು ಜ್ವಾಲೆ ಉಂಟು ಮಾಡ್ತು, ಬೆಳಕನ್ನು ಉಂಟು ಮಾಡ್ತು, ಉಷ್ಣವನ್ನು ಉಂಟು ಮಾಡ್ತು ಮೆಗ್ನೀಷಿಯಂ ತಂತಿ. ಅದೇ ಕಲ್ಲಿದ್ದಲು ಉಂಟು ಮಾಡೋದಿಲ್ಲ, ಜ್ವಾಲೆಯನ್ನು ಉಂಟು ಮಾಡೋದಿಲ್ಲ. ಆದರೂ ಕೂಡ ಅದು ಏನು ಉಷ್ಣ ಮತ್ತು ಬೆಳಕನ್ನ ಉಂಟು ಮಾಡುತ್ತೆ. ನೋಡಿ, ಈ ರೀತಿ ಇದೆ ದಹನ ಕ್ರಿಯೆ. ಅಂದ್ರೆ ಜ್ವಾಲೆಯನ್ನು ಉಂಟು ಮಾಡಬೇಕು ಅಂತ ಏನಿಲ್ಲ ಅಲ್ವಾ? ಇದನ್ನು ನೋಡಿದಾಗ ಜ್ವಾಲೆ ಇಲ್ಲದೆ ಅದು ಉಷ್ಣ ಮತ್ತು ಬೆಳಕನ್ನ ಉಂಟು ಮಾಡಬಹುದು. ಅದನ್ನು ಕೂಡ ನಾವು ದಹನ ಕ್ರಿಯೆ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳು, ಅಲ್ವಾ? ನೋಡಿ, ದಹನ ಕ್ರಿಯೆ ಅಂದ್ರೆ ಜ್ವಾಲೆಯನ್ನ ಉಂಟು ಮಾಡಬೇಕು ಎಂದೇನು ಇಲ್ಲ. ಇದರಿಂದ ನಮಗೆ ಗೊತ್ತಾಗುತ್ತೆ. ದಹನ ಕ್ರಿಯೆ ಅಂದ್ರೆ ಜ್ವಾಲೆಯನ್ನ ಉಂಟು ಮಾಡಬೇಕು ಅಂತ ಏನಿಲ್ಲ. ಜ್ವಾಲೆ ಇಲ್ಲದೆ ಅದು ಉಷ್ಣ ಮತ್ತು ಬೆಳಕನ್ನ ಉಂಟು ಮಾಡಬಹುದು, ಕಾಮನ್ನ ಕೊಡಬಹುದು ಅಂತ ನಾವು ಹೇಳ್ತೀವಿ ಅಲ್ವಾ? ಈಗ ದಹನ ಅಂದ್ರೆ ಗೊತ್ತಾಯ್ತು ನಿಮಗೆ. ದಹನ ಅಂದ್ರೆ ವಸ್ತುವೊಂದು ಆಕ್ಸಿಜನ್ ಜೊತೆ ಉರಿದು ಉಷ್ಣ ಮತ್ತು ಬೆಳಕನ್ನು ಕೊಡುವಂತ ದಹನ ಬಗ್ಗೆ ತಿಳ್ಕೊಳ್ತೀವಿ. ಹಾಗಾದ್ರೆ ದಹ್ಯ ವಸ್ತು ಅಂದ್ರೆ ಏನು? ದಹ್ಯ ವಸ್ತು ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಈಗ ಕಲ್ಲಿದ್ದಲನ್ನು ಉಳಿಸುದು. ಅದರಲ್ಲಿ ಯಾವ್ದಪ್ಪ ದಹ್ಯ ವಸ್ತು? ಕಲ್ಲಿದ್ದಲು ಒಂದು ದಹ್ಯ ವಸ್ತು. ಮೇಣದ ಬತ್ತಿಯಲ್ಲಿ ಮೇಣ ಒಂದು ದಹ್ಯ ವಸ್ತು. ಸೀಮೆ ಎಣ್ಣೆ ದೀಪದಲ್ಲಿ ಸೀಮೆ ಎಣ್ಣೆ ಒಂದು ದಹ್ಯ ವಸ್ತು. ಬೈಕಲ್ಲಿ ಬಳಸುವ, ಸ್ಕೂಟರ್ ಅಲ್ಲಿ ಬಳಸುವಂತಹ ಪೆಟ್ರೋಲ್ ಕೂಡ ಒಂದು ದಹ್ಯ ವಸ್ತು. ಲಾರಿಯಲ್ಲಿ ಬಳಸುವಂತಹ ಡೀಸೆಲ್ ಒಂದು ದಹ್ಯ ವಸ್ತು. ಇವನ್ನ ನಾವು ದಹ್ಯ ವಸ್ತು ಅಂತ ಕರಿತೀವಿ. ಇವು ಉರಿದು, ಗಾಳಿಯೊಂದಿಗೆ ಉರಿದು ಉಷ್ಣ ಮತ್ತು ಬೆಳಕನ್ನು ಕೊಡ್ತವೆ. ಇದನ್ನ ನಾವು ದಹ್ಯ ವಸ್ತುಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳೇ. ಹಾಗಾದ್ರೆ ಇವುಗಳನ್ನೇ ನಾವು ಇಂಧನ ಅಂತ ಕರಿಬಹುದಲ್ವಾ? ಫ್ಯೂಯಲ್. ಇವೇ ಇಂಧನಗಳು ಗಾಳಿಯೊಂದಿಗೆ ಉರಿದು ಉಷ್ಣ ಮತ್ತು ಬೆಳಕನ್ನು ಕೊಡ್ತವೆ. ಅದನ್ನು ನಾವು ಇಂಧನಗಳಿಗೆ ಉದಾಹರಣೆ ಕೊಡಿ ಅಂದ್ರೆ ನಮಗೆ ತಕ್ಷಣ ನಾವು ಕಲ್ಲಿದ್ದಲು, ಮೇಣ, ಸೀಮೆ ಎಣ್ಣೆ, ಪೆಟ್ರೋಲ್, ಡೀಸೆಲ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಇವು ಉರಿದು
ಉಷ್ಣ ಮತ್ತು ಬೆಳಕನ್ನ ಕೊಡುತ್ತವೆ ಅಲ್ವಾ. ನೋಡಿ, ದಹನ ಅಂದ್ರೆ ಏನು, ದಹ್ಯ ವಸ್ತು ಅಂದ್ರೆ ಏನು, ಇಂಧನ ಅಂದ್ರೆ ಏನು ಅನ್ನೋದನ್ನ ನಾವೀಗ ತಿಳ್ಕೊಂಡು. ಈಗ ಒಂದು ಚಟುವಟಿಕೆಯನ್ನು ನೋಡೋಣ. ಕೆಲವು ವಸ್ತುಗಳನ್ನು ತಗೊಳ್ಳೋಣ. ಆ ವಸ್ತುಗಳಲ್ಲಿ ಯಾವುದು ದೈಹ್ಯ ಯಾವುದು ಅದೈಹ್ಯ ಅನ್ನೋದನ್ನ ನಾವು ಈ ಬರೀತಾ ಹೋಗೋಣ. ಕೆಲವು ವಸ್ತುಗಳನ್ನ ನಾವು ತಗೊಳ್ಳೋಣ. ವಸ್ತುಗಳು ದೈಹ್ಯ ವಸ್ತು, ದೈಹ್ಯ ವಸ್ತು, ಅದೈಹ್ಯ. ಅದೈಹ್ಯ ಅಂದ್ರೆ ಏನು? ದೈಹ್ಯ ವಸ್ತು ಅಲ್ಲದೆ ಇರುವಂತದ್ದು. ಒಂದು ಯಾವ್ದಪ್ಪ? ಮರ. ಮರ ದೈಹ್ಯ ವಸ್ತು ಅದೈಹ್ಯ ವಸ್ತು. ಮರ ಉರಿಯುತ್ತೋ ಅಥವಾ ಇಲ್ವೋ? ದೈಹ್ಯ. ಮರ ದೈಹ್ಯ. ಓಕೆ. ನೆಕ್ಸ್ಟ್, ಮರ ಆದ್ಮೇಲೆ ಕಾಗದ, ಪೇಪರ್. ಪೇಪರ್ ದೈಹ್ಯವೋ ಅದೈಹ್ಯವೋ? ದೈಹ್ಯ. ನೆಕ್ಸ್ಟ್, ಕಬ್ಬಿಣದ ಮೊಳೆ ತಗೊಳ್ಳಿ. ಕಬ್ಬಿಣದ ಮೊಳೆ ಉರಿಯುತ್ತಾ ಅದು? ಕಬ್ಬಿಣದ ಮೊಳೆ ದೈಹ್ಯ ವಸ್ತುನ ಅಲ್ಲ, ಅದೈಹ್ಯ. ಸೀಮೆ ಎಣ್ಣೆ. ಸೀಮೆ ಎಣ್ಣೆ ದೈಹ್ಯ. ಅದೇ ರೀತಿ ಕಲ್ಲಿನ ಚೂರು, ಹುಲ್ಲು, ಕಲ್ಲಿನ ಚೂರು, ಹುಲ್ಲು, ಇದ್ದಿಲು, ಬೆಂಕಿ ಕಡ್ಡಿ, ಗಾಜು. ನೋಡಿ ಯಾವ್ದಾದ್ರು ಅಲ್ವಾ? ಏನು ತಗೊಂಡಿದ್ದೀನಿ? ಸೀಮೆ ಎಣ್ಣೆ. ಸೀಮೆ ಎಣ್ಣೆ ನೋಡಿ ಮಕ್ಕಳೇ, ನಾವೀಗ ಪಟ್ಟಿಯಲ್ಲಿ ವಸ್ತುಗಳು ದೈಹ್ಯ ಅದೈಹ್ಯ. ಮರ. ಮರ ಏನಪ್ಪ? ದೈಹ್ಯ ವಸ್ತು. ಕಾಗದ ದೈಹ್ಯ ವಸ್ತು. ಕಬ್ಬಿಣದ ಮೊಳೆ ಅದು ಉರಿಯುತ್ತಾ? ಇಲ್ಲ, ಅದೈಹ್ಯ. ಸೀಮೆ ಎಣ್ಣೆ ದೈಹ್ಯ ವಸ್ತು. ಕಲ್ಲಿನ ಚೂರು ಅದೈಹ್ಯ. ಹುಲ್ಲು ದೈಹ್ಯ ಅಲ್ವಾ? ಹುಲ್ಲಿ ಬೆಂಕಿ ಅಂತಂದ್ರೆ ಹತ್ಕೊಳುತ್ತೆ ತಾನೆ. ನೆಕ್ಸ್ಟ್, ಇದ್ದಿಲು ದೈಹ್ಯ. ಬೆಂಕಿ ಕಡ್ಡಿ ದೈಹ್ಯ. ಗಾಜು ಅದೈಹ್ಯ. ನೋಡಿ, ಯಾವುದು ದೈಹ್ಯ ಯಾವುದು ಅದೈಹ್ಯ ಅಂತ ನೋಡಿದ್ರೆ ಮರ, ಕಾಗದ ಅಲ್ವಾ? ಅದೇ ರೀತಿ ಸೀಮೆ ಎಣ್ಣೆ, ಆಮೇಲೆ ಹುಲ್ಲು, ಇದ್ದಿಲು, ಬೆಂಕಿ ಕಡ್ಡಿ, ಇವು ದೈಹ್ಯ. ಅದೈಹ್ಯ ಯಾವುದು? ಕಬ್ಬಿಣದ ಮೊಳೆ, ಕಲ್ಲಿನ ಚೂರು ಮತ್ತೆ ಗಾಜು, ಇವು ಅದೈಹ್ಯ. ನೋಡಿ, ಈ ರೀತಿ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸುವಂತಹ ವಸ್ತುಗಳನ್ನ ನಾವೇನ್ ಮಾಡಬಹುದು? ದೈಹ್ಯ ಮತ್ತು ಅದೈಹ್ಯವಾಗಿ ಪರಿವರ್ತನೆ ಮಾಡಬಹುದು. ದೈಹ್ಯ ಮತ್ತು ಅದೈಹ್ಯವಾಗಿ. ಈಗ ದೈಹ್ಯ ವಸ್ತು ಅಂದ್ರೆ ಏನು? ಅವುಗಳನ್ನೇ ನಾವು ಇಂಧನಗಳು ಅಂತ ಕರಿತೀವಿ ಅಂತ ನಾವು ತಿಳ್ಕೊಳ್ತೀವಿ. ದೈಹ್ಯ ವಸ್ತುಗಳನ್ನ ನಮಗೆ ಸಿಗುವಂತ ವಸ್ತುಗಳಲ್ಲಿ ಯಾವುದು ದೈಹ್ಯ ಯಾವುದು ಅದೈಹ್ಯ ಅಂತ ನಾವೀಗ ತಿಳ್ಕೊಂಡು. ಹಾಗಾದ್ರೆ ಈ ದಹನ ಕ್ರಿಯೆಗೆ ಆಕ್ಸಿಜನ್ ಅವಶ್ಯಕತೆ. ದಹನ ಕ್ರಿಯೆಗೆ ಆಕ್ಸಿಜನ್ ಅಥವಾ ಗಾಳಿ ಬೇಕಾ ಉರಿಯೋದಕ್ಕೆ ಅಂತ ನಾವು ನೋಡ್ಬೇಕು. ನಾವೇನು ಒಲೆ ಉರಿತಾ ಇರುತ್ತೆ, ಅದು ಉರಿತಾ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂತೀವಿ ಅಲ್ವಾ?
ಆದರೆ ಅದೇ ಒಲೆ ನಿರಂತರವಾಗಿ ಉರಿಯೋದಿಕ್ಕೆ, ಸೌದೆ ಉರಿಯೋದಿಕ್ಕೆ ಏನು ಆಕ್ಸಿಜನ್ ಅಥವಾ ಗಾಳಿ ಬೇಕೇ ಬೇಕು. ಆಕ್ಸಿಜನ್ ಮತ್ತು ಗಾಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಿಗ್ಲಿಲ್ಲ ಅಂದ್ರೆ ಅದು ದಹನ ಕ್ರಿಯೆ ಆರೋಗುತ್ತೆ ಅಥವಾ ನಿಂತೋಗುತ್ತೆ ಅಲ್ವಾ. ನೀವು ಒಂದು ಪ್ರಯೋಗವನ್ನ ಮಾಡಬಹುದು. ಏನು ಪ್ರಯೋಗ ಅಂದ್ರೆ, ಮೊದಲಿಗೆ ಒಂದು ಮೇಣದ ಬತ್ತಿ, ಈ ಮೇಣದ ಬತ್ತಿಯ ಪಕ್ಕದಲ್ಲಿ 2 ಮರದ ತುಂಡುಗಳನ್ನು ಇಡಬೇಕು. ಮರದ ತುಂಡುಗಳನ್ನು, ಒಂದು ಗಾಜಿನ ಬೀಕರ್ ಅಥವಾ ಪ್ಲಾಸ್ಟಿಕ್ ಲೋಟವನ್ನ ಇದರ ಮೇಲೆ ಬೋರಲು ಹಾಕಬೇಕು. ಇದು ಪ್ಲಾಸ್ಟಿಕ್ ಲೋಟ, ಉರಿಯುತ್ತಿರುವ ಮೇಣದ ಬತ್ತಿ, ಮರದ ತುಂಡು. ನೋಡ್ಬೇಕು ಏನಾಗುತ್ತೆ, ಮೇಣದ ಬತ್ತಿ ಉರಿತಾನೆ ಇರುತ್ತಾ ಅಥವಾ ಇಲ್ವಾ ಅಂತ ನೋಡಿ. ಆಯ್ತಾ? ಅದೇ ರೀತಿ ಇನ್ನೊಂದು ಸಾರಿ ಏನ್ ಮಾಡಬೇಕು, ಅದೇ ಮೇಣದ ಬತ್ತಿ, ಉರಿಯುತ್ತಿರುವಂತಹ ಮೇಣದ ಬತ್ತಿ, ಈಗ 2 ಮರದ ತುಂಡುಗಳನ್ನ ಇಡಬೇಡ್ರಿ, ಹಂಗೆ ಈ ಪ್ಲಾಸ್ಟಿಕ್ ಲೋಟವನ್ನು ಅದ್ರೊಳಗೆ ಬರಬೇಕು, ಅವಾಗ ಅಬ್ಸರ್ವ್ ಮಾಡಿ. ಅದೇ ರೀತಿ ಒಂದು ಗಾಜಿನ ಬೀಕರ್ ಅಥವಾ ಒಂದು ಪ್ಲಾಸ್ಟಿಕ್ ಲೋಟ ತಗೊಳ್ಳಿ, ಒಂದು ಮೇಣದ ಬತ್ತಿಯನ್ನು ಉರಿಸಿರಿ ಅದರೊಳಗೆ, ಇದರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ. ದಿಸ್ ಇಸ್ ಎ, ಇದು ಬಿ, ಇದು ಸಿ. 3 ಚಟುವಟಿಕೆಗಳನ್ನು ನಾವು ಮಾಡಬಹುದು ಅಲ್ವಾ. ಮೊದಲನೇದರಲ್ಲಿ ಏನಾಗುತ್ತೆ, ಮೇಣದ ಬತ್ತಿ ನೀವು ಹೇಳ್ತೀರಿ ಉರಿತಾನೆ ಇತ್ತು ಸಾರ್ ಅಂತೀರಿ ಅಲ್ವಾ. ಎರಡನೇದಲ್ಲಿ ಸಾರ್ ಉರಿತಾ ಇತ್ತು, ಆರೋಗ್ಬಿಡ್ತು ಸಾರ್ ಅಂತ ಹೇಳ್ತೀವಿ. ಮೂರನೇದಲ್ಲಿ ಸರ್ ಉರಿತಿತ್ತು, ಮುಚ್ಚಳ ಮುಚ್ಚಿದ ತಕ್ಷಣ ಆರೋಗ್ಯ ಸರ್. ಯಾಕಪ್ಪ ಈಗಾಯ್ತು? ಇಲ್ಲಿ ಯಾಕೆ ಮೇಣದ ಬತ್ತಿ ನಿರಂತರವಾಗಿ ಉರಿತಾನೆ ಇತ್ತು? ಇವೆರಡರಲ್ಲಿ ಬಿ ಮತ್ತು ಸಿ ಯಲ್ಲಿ ಯಾಕೆ ಮೇಣದ ಬತ್ತಿ ಆರೋಯ್ತು ಅಂತ ನಾವು ನೋಡೋಣ. ಇಲ್ಲಿ ನೋಡಿ, 2 ಮರದ ತುಂಡುಗಳು ಇದ್ದಾಗ ಈ ಜಾಗದ ಮೂಲಕ ಗಾಳಿ ಒಳಗೋಗ್ತಿದೆ ಅಥವಾ ಗಾಳಿಯಲ್ಲಿರುವ ಆಕ್ಸಿಜನ್ ಒಳಗೋಗ್ತಾ ಇದೆ. ಆ ಆಕ್ಸಿಜನ್ ಇರೋದ್ರಿಂದ ದಹನ ಕ್ರಿಯೆ ನಡೀತಾನೆ ಇದೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ದಹನ ಕ್ರಿಯೆ ನಡೀತಾನೆ ಇದೆ, ಆಕ್ಸಿಜನ್ ಇರೋದ್ರಿಂದ, ಗಾಳಿ ಹೋಗ್ತಾ ಇರೋದ್ರಿಂದ ದಹನ ಕ್ರಿಯೆ ನಡೀತಾನೆ ಇದೆ. ಅದಕ್ಕೋಸ್ಕರ ಇದು ಆಗ್ಲಿಲ್ಲ. ಇಲ್ಲಿ ಬನ್ನಿ, ಇಲ್ಲಿ ಲೋಟವನ್ನ ಬೋರಲು ಹಾಕಿದೀವಿ, ಸ್ವಲ್ಪ ಹೊತ್ತು ಉರಿತು, ನಂತರ ಆರೋಯ್ತು. ಸಿಯಲ್ಲೂ ಕೂಡ ಆರೋಯ್ತಪ್ಪ. ಯಾಕೆ? ಇಲ್ಲಿ ಗಾಳಿಯ ಪ್ರವೇಶ ಇಲ್ಲ, ಇಲ್ಲೂ ಕೂಡ ಗಾಳಿಯ ಪ್ರವೇಶ ಇಲ್ಲ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತ ನಾವು ನೋಡಿದಾಗ, ಉರಿಯುವಿಕೆಗೆ ಅಥವಾ ದಹನ ಕ್ರಿಯೆಗೆ ಏನು ಅವಶ್ಯಕ, ಆಕ್ಸಿಜನ್ ಅಥವಾ ಗಾಳಿ ಅವಶ್ಯಕ ಅಂತ ಗೊತ್ತಾಗುತ್ತೆ ನೋಡಿ ಅಲ್ವಾ. ದಹನ ಕ್ರಿಯೆಗೆ ಆಕ್ಸಿಜನ್ ಅಥವಾ ಗಾಳಿ ಅವಶ್ಯಕ ಎಂದು ಗೊತ್ತಾಗುತ್ತೆ. ಹಾಗಾದ್ರೆ ಗಾಳಿ ಅವಶ್ಯಕ ಅಂದ್ರೆ, ನಾವು ಮನೆಯಲ್ಲಿ ಒಲೆ ಉರಿಸ್ತಾ ಇರ್ತೀವಿ, ಅಲ್ಲಿ ಗಾಳಿ ಓಡಾಡ್ತಿರುತ್ತೆ, ಆ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಅನ್ನ ಅದು ಬಳಸ್ಕೊಳ್ಳುತ್ತೆ ಅಲ್ವಾ. ಅದೇ ರೀತಿ ನೀವು ಮನೆಯಲ್ಲಿ LPG, ಇತ್ತೀಚೆಗೆ LPG ಪ್ರಸಿದ್ಧ ಆಗ್ತಾ ಇರುವಂತದ್ದು, ಆ LPGಯನ್ನು ಉರಿಯುವಿಕೆಗೂ ಕೂಡ ಆಕ್ಸಿಜನ್ ಬೇಕು ಅಲ್ವಾ. ಸರಿಯಾಗಿ ಆಕ್ಸಿಜನ್ ಸಪ್ಲೈ ಆಗಲಿಲ್ಲ ಅಂದ್ರೆ ಸ್ಟವ್ ಅಲ್ಲಿ ಅದು ಏನಾಗುತ್ತೆ, ಆಫ್ ಆಗಿ ಹೋಗುತ್ತೆ ಅಲ್ವಾ. ನೋಡಿ, ಈ LPG ಕೂಡ ಒಂದು ಇಂಧನ, ಸಿಲಿಂಡರ್, LPG ಸಿಲಿಂಡರ್ ಅಂತ ನಾವು ಕರಿತೀವಿ. ಇದು ಉರಿಯುವಿಕೆಗೂ ಕೂಡ ಆಕ್ಸಿಜನ್ ಅವಶ್ಯಕ. ಹಾಗಾದ್ರೆ ನೀವು ಯಾವುದೇ ಇಂಧನ ಉರಿಯಲು ಗಾಳಿ ಅವಶ್ಯಕ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಬೈಕಲ್ಲಿ, ಸ್ಕೂಟರ್ಲಿ ಹೇಗೆ ಬರ್ತದೆ ಸರ್ ಆಕ್ಸಿಜನ್? ಲಾರಿಯಲ್ಲಿ ಹೇಗೆ ಬರ್ತದೆ ಸರ್ ಆಕ್ಸಿಜನ್? ಅದು ಸ್ಕೂಟರ್ಲಲ್ಲೇ ವಾತಾವರಣದ ಗಾಳಿಯನ್ನೇ ಬಳಸ್ಕೊಳ್ಳುತ್ತೆ. ಅದೇ
ಲಾರಿಯಲ್ಲಿ ಅಥವಾ ಬಸ್ಸುಗಳಲ್ಲಿ ಏರ್ ಅಂತ ಬರ್ತಿರ್ತಾರೆ ಒಂದು ಟ್ಯಾಂಕ್ ಅಲ್ಲಿ ಅಲ್ವಾ, ಆ ಏರನ್ನು ತುಂಬಿಸಿರ್ತಾರೆ, ಅದು ಬಳಸ್ಕೊಳ್ಳುತ್ತೆ ಅಲ್ಲಿ ಆಕ್ಸಿಜನ್. ಅದೇ LPG ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಉರಿಸ್ತಿರ್ತೀರಿ, ಏನಾಗುತ್ತೆ LPG ಉರಿಯೋದಕ್ಕೆ ಅಲ್ಲಿ ಗಾಳಿ ಆಡ್ತಾ ಇರುತ್ತೆ ಆ ರೂಮಲ್ಲಿ, ಹಾಗಾಗಿ ಅದು LPG ಉರಿಯುತ್ತೆ. ಇದು ಈ ರೀತಿ ದಹನ ಕ್ರಿಯೆಗೆ ಆಕ್ಸಿಜನ್ ಅವಶ್ಯಕ ಅಂತ ನಮಗೆ ಗೊತ್ತಾಯ್ತು ಮಕ್ಕಳೇ. ದಹನ ಕ್ರಿಯೆಗೆ ಆಕ್ಸಿಜನ್ ಅವಶ್ಯಕ. ಹಾಗಾದ್ರೆ ನಮಗೆಲ್ಲ ಗೊತ್ತು, ಈ ಬಿಸಿಲನ್ನ ನೋಡಿದ್ದೀವಿ, ಸೂರ್ಯನ ಬಿಸಿಲು. ಸೂರ್ಯ ಒಂದು ನಕ್ಷತ್ರ. ಸೂರ್ಯ ಅಗಾಧ ಪ್ರಮಾಣದಲ್ಲಿ ಉಷ್ಣ ಮತ್ತು ಬೆಳಕನ್ನ ಹೊರ ಹಾಕ್ತಾ ಇದ್ದೇನೆ ನ್ಯಾಚುರಲ್ ಆಗಿ ಅಲ್ವಾ. ಅದಕ್ಕೆ ನಾವು ದುಡ್ಡು ಕೊಡಬೇಕಾಗಿಲ್ಲ, ಎಷ್ಟು ಬೇಕಾದರೂ ಅಷ್ಟನ್ನು ನಾವು ಬಳಸ್ಕೋಬಹುದು. ಉಷ್ಣ ಮತ್ತು ಬೆಳಕನ್ನು ನಾವು ಬೇಕಾದಷ್ಟು ಬಳಸ್ಕೋಬಹುದು. ಯಾವುದರಿಂದ? ಸೂರ್ಯನಿಂದ. ಸೂರ್ಯನೇ ಅತಿ ದೊಡ್ಡ ಮೂಲ. ಉಷ್ಣ ಮತ್ತು ಬೆಳಕಿನ ಅತಿ ದೊಡ್ಡ ಮೂಲ ಯಾರು? ಸೂರ್ಯ. ಸೂರ್ಯನೇ ಅತಿ ದೊಡ್ಡ ಮೂಲ, ಅವನೇ ಕಾರಣ. ಅವನು ಅತಿ ಹೆಚ್ಚು, ಅಲ್ಲೂ ಕೂಡ ದಹನ ಕ್ರಿಯೆ ನಡೀತಾ ಇದೆ. ಎಲ್ಲಿ? ಸೂರ್ಯನಲ್ಲಿ. ಅಲ್ಲೆಂತ ದಹನ ಕ್ರಿಯೆ ನಡೆಯುತ್ತೆ ಸಹ? ಹೌದು, ಅಲ್ಲೂ ಕೂಡ ಕಂಬಷನ್ ಅಥವಾ ದಹನ ಕ್ರಿಯೆ ನಡೀತಾ ಇದೆ. ಅಲ್ಲೇನಿದೆ ಸರ್ ಇಂಧನ ಅಂತ ನಾವು ಕೇಳಿದ್ರೆ, ಅಲ್ಲಿರುವಂಥದ್ದು ಇಂಧನ ಸೂರ್ಯನಲ್ಲಿ ಹೈಡ್ರೋಜನ್. ಹೈಡ್ರೋಜನ್ ಒಂದು ಇಂಧನ ಅಲ್ವಾ. ಬಹಳ ಶ್ರೇಷ್ಠವಾದ ಇಂಧನ ಯಾವುದು? ಹೈಡ್ರೋಜನ್ ಅಂತೆ. ಹೈಡ್ರೋಜನ್ ನಿಂದ ಉತ್ಪತ್ತಿಯಾಗುವಂತಹ ಉಷ್ಣ ಪ್ರಮಾಣ ಅತಿ ಹೆಚ್ಚು ಎಲ್ಲ ಇಂಧನಗಳಿಗಿಂತ. ಆದರೆ ಹೈಡ್ರೋಜನ್ ಅನ್ನು ಬಳಸಲು ಕೆಲವು ತಾಂತ್ರಿಕ ಸಮಸ್ಯೆಗಳಿವೆ. ಆ ತಾಂತ್ರಿಕ ಸಮಸ್ಯೆಗಳಿರೋದ್ರಿಂದ ನಾವು ಹೈಡ್ರೋಜನ್ ಅನ್ನು ಒಂದು ಇಂಧನವಾಗಿ ಬಳಸಲು ಸಾಧ್ಯವಾಗಲ್ಲ ಮಕ್ಕಳೇ. ಹೀಗೆ ನೋಡಿ, ಸೂರ್ಯನು ಉಷ್ಣ ಮತ್ತು ಬೆಳಕಿನ ಅತಿ ದೊಡ್ಡ ಆಕಾರ ಅಂತ ನಾವು ಹೇಳ್ಬೋದು. ಸೂರ್ಯನನ್ನು ಉಷ್ಣ ಮತ್ತು ಬೆಳಕಿನ ಅತಿ ದೊಡ್ಡ ಆಕಾರವೇ ಸೂರ್ಯ. ಅಲ್ಲಿ ಹೇಗೆ ಬಿಡುಗಡೆ ಆಗ್ತಿದೆ ಶಕ್ತಿ ಅಂದ್ರೆ, ಅಲ್ಲಿ ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆ ಇಲ್ಲ. ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆಯಲ್ಲಿ ಹೈಡ್ರೋಜನ್ ಸೇರಿಕೊಂಡು ಹೀಲಿಯಂ ಆಗ್ತಾ ಇದೆ. ಹೀಲಿಯಂ ಜೊತೆಗೆ ಅಪಾರ ಪ್ರಮಾಣದ ಬೈಜಿಕ ಶಕ್ತಿ ಬಿಡುಗಡೆ ಆಗ್ತಾ ಇದೆ ಸೂರ್ಯನಲ್ಲಿ. ಅದು ಹೋಗ್ಲಿ, ಸೂರ್ಯನಲ್ಲಿ ನಡೆಯುವಂಥದ್ದು ದಹನ ಕ್ರಿಯೆನೇ ಅಂತ ನಾವು ಹೇಳಿದ್ವಿ. ನಮ್ಮ ದೇಹದಲ್ಲಿ ತಗೊಳ್ಳಿ, ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುತ್ತಿರುವಂತಹ ಶಕ್ತಿಯೂ ಕೂಡ ದಹನ ಕ್ರಿಯೆಯಿಂದ ಬಿಡುಗಡೆ ಆಗುವಂಥದ್ದು. ಹೇಗೆ ಸರ್, ಎಲ್ಲಿ ಉರಿಯುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಎಲ್ಲಿ ಉರಿಯುತ್ತೆ? ಅಲ್ಲೆಲ್ಲೂ ಬೆಂಕಿ ಉರಿಯೋದಿಲ್ಲ. ಆದರೆ ನಾವೇನು ಆಹಾರ ತಿಂತೀವಿ ಅದು ಗ್ಲೂಕೋಸ್ ಆಗುತ್ತೆ. ಗ್ಲೂಕೋಸು ಜೀವಕೋಶ ಸೇರುತ್ತೆ, ಆಕ್ಸಿಜನ್ ಬರುತ್ತೆ, ನಾವು ಉಸಿರಾಟದ ಮೂಲಕ ಆಕ್ಸಿಜನ್ ಬರುತ್ತೆ, ಅದು ಜೀವಕೋಶ ಸೇರುತ್ತೆ. ಮೈಟೊಕಾಂಡ್ರಿಯಾದಲ್ಲಿ ಗ್ಲೂಕೋಸು ಆಕ್ಸಿಜನ್ ಒಂದಿಗೆ ಉತ್ಕರ್ಷಣೆ ಹೊಂದುತ್ತೆ. ಉತ್ಕರ್ಷಣೆ ಹೊಂದಿ ಏನನ್ನು ಬಿಡುಗಡೆ ಮಾಡುತ್ತೆ? ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಉತ್ಕರ್ಷಣೆಯಾಗಿ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಆದ್ದರಿಂದ ಜೀರ್ಣಕ್ರಿಯೆಯಲ್ಲಿ ಬಿಡುಗಡೆ ಆಗುವ ಶಕ್ತಿಯು ಒಂದು ಉತ್ಕರ್ಷಣ ಕ್ರಿಯೆ. ಅದು ಕೂಡ ಒಂದು ಉತ್ಕರ್ಷಣ ಕ್ರಿಯೆ ಅಂತ ನಾವು ಕರಿತೀವಿ. ಅಂದ್ರೆ ದಹನ ಕ್ರಿಯೆ. ಉತ್ಕರ್ಷಣ ಕ್ರಿಯೆ ಒಂದು ದಹನ ಕ್ರಿಯೆ ಮಕ್ಕಳು ನೋಡಿ. ಹಾಗಾದ್ರೆ ನಮ್ಮ ಮೈ ಬಿಸಿ ಇರುತ್ತೆ ಅಲ್ವಾ, ಬೆಚ್ಚಗಿರುತ್ತಲ್ವಾ? ಅದಕ್ಕೆ ಕಾರಣ ಜೀವಕೋಶಗಳಲ್ಲಿ ನಡೆಯುವ ಏನು? ದಹನ ಕ್ರಿಯೆ. ಗ್ಲೂಕೋಸ್ ಆಕ್ಸಿಜನ್ ಒಂದಿಗೆ ಉತ್ಕರ್ಷಣೆ ಹೊಂದಿ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಆ ಶಕ್ತಿ ಉಷ್ಣದ ರೂಪದಲ್ಲಿರುತ್ತೆ ಮಕ್ಕಳೇ. ಹಾಗಾಗಿ ಅದನ್ನು ಕೂಡ ನಾವು ಒಂದು ದಹನ ಕ್ರಿಯೆ ಅಂತ ಹೇಳ್ಬಿಟ್ಟು ಕರೀತೀವಿ ಅಲ್ವಾ. ನೋಡಿ, ಈ ರೀತಿ ದಹನ ಕ್ರಿಯೆ ಅಂದ್ರೆ ಬರೀ ನಾವು ಉತ್ಸವದೊಂದೇ ಅಲ್ಲ ದಹನ ಕ್ರಿಯೆ ಅಂದ್ರೆ ಅಲ್ವಾ. ಈಗ ಈ ದಹನ ಕ್ರಿಯೆ ಆದಾಗ, ದಹನ ಕ್ರಿಯೆ ಆದಾಗ ಏನು ಉಷ್ಣ ಮತ್ತು ಬೆಳಕು ಬಿಡುಗಡೆ ಆಗುತ್ತೆ ಅಲ್ವಾ. ಉಷ್ಣ ಮತ್ತು ಬೆಳಕು ಏನಾಗುತ್ತೆ? ಬಿಡುಗಡೆ ಆಗುತ್ತೆ. ಈ ಉಷ್ಣ ಮತ್ತು ಬೆಳಕು ಬಿಡುಗಡೆ ಆದಾಗ ಈಗ ಯಾರಿಗೋ ಅವನೇನ್ ಮಾಡ್ತಾನೆ, ಒಬ್ಬ ಅಕಸ್ಮಾತ್ ಆಗಿ ಅವನಿಗೆ ಬೆಂಕಿ ಹತ್ತಿತು ಅಂತ ತಿಳ್ಕೊಳ್ಳೋಣ.
ಈಗ ನಾವು ನೋಡಿದ್ವಿ ಮಕ್ಕಳೇ, ಈಗ ಏನು ಸೂರ್ಯನಲ್ಲೂ ಕೂಡ ದಹನ ಕ್ರಿಯೆ ನಡೆಯುತ್ತೆ. ಅದೇ ರೀತಿ ನಮ್ಮ ದೇಹದ ಜೀವಕೋಶಗಳಲ್ಲೂ ಕೂಡ ದಹನ ಕ್ರಿಯೆ ನಡೆಯುತ್ತೆ. ಉಷ್ಣ ಬಿಡುಗಡೆ ಆಗುವುದು ಕೂಡ ಒಂದು ದಹನ ಕ್ರಿಯೆ ಅಂತ ನಾವು ತಿಳಿದ್ವಿ. ಈಗ ನೆಕ್ಸ್ಟು ನಾವು ನಿಮ್ಮ ಅನುಭವಕ್ಕೆ ಬಂದಿರಬೇಕಪ್ಪ. ಏನು, ಒಂದು ಕಾಗದ ಮತ್ತೆ ಒಂದು ಬೆಂಕಿ ಕಡ್ಡಿ. ಆ ಬೆಂಕಿ ಕಡ್ಡಿ ಉರಿತಿಲ್ಲ. ಏನ್ ಮಾಡಿದೀವಿ? ಒಂದು ಕಾಗದ ತಗೊಂಡಿದ್ದೀವಿ, ಒಂದು ಬೆಂಕಿ ಕಡ್ಡಿ ತಗೊಂಡಿದ್ದೀವಿ. ಇವೆರಡು ದೂರನೇ ಇದೆ. ಇದಿನ್ನು ಗೊತ್ತಿಲ್ಲ, ಬೆಂಕಿ ಇಲ್ಲಪ್ಪ ಅದರಲ್ಲಿ. ಇಲ್ಲಿ ನಾವು ಇದು ಬೆಂಕಿ ಹತ್ತದಲ್ಲೇ ಈ ಕಡ್ಡಿಯನ್ನು ತಂದು ಕಾಗದವನ್ನ ಹಚ್ಚಿದ್ರೆ ಇದು ಉರಿಯುತ್ತಾ? ಇಲ್ಲ, ಉರಿಯೋದಿಲ್ಲ ಅಲ್ವಾ? ಉರಿಯೋದಿಲ್ಲ. ಅಂದ್ರೆ ಇದು ಬೆಂಕಿ ಕಡ್ಡಿ ಒಂದು ದಹ್ಯ ವಸ್ತು ತಾನೆ. ಹಾಗಾದ್ರೆ ಇದಕ್ಕಿಂತ ಉರಿಬೇಕಲ್ಲ? ಇಲ್ಲ, ಉರಿಯೋದಿಲ್ಲ. ಈ ಬೆಂಕಿ ಕಡ್ಡಿ ಒತ್ತಿಕೊಳ್ಳಲು ಒಂದು ತಾಪ ಬೇಕು ಅಲ್ವಾ? ವಸ್ತು ಒಂದು ಉರಿಯಲು ಒಂದು ಬೇಕಾಗುವಂತ ಒಂದು ಕನಿಷ್ಠ ತಾಪ. ಆ ತಾಪವನ್ನ ಜ್ವಲನ ತಾಪ ಅಂತ ಕರಿತೀವಿ. ಜ್ವಲನ ತಾಪ, ವಸ್ತು ಒಂದು ಉರಿಯಲು ಅದಕ್ಕೆ ಬೇಕಾಗಿರುವಂತಹ ಒಂದು ಕನಿಷ್ಠ ತಾಪವೇ ಜ್ವಲನ ತಾಪ ಅಂತ ನಾವು ಕರಿತೀವಿ. ಈಗ ಬೆಂಕಿ ಕಡ್ಡಿಯನ್ನು ಇದು ಉರಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಆ ಮ್ಯಾಚ್ ಬಾಕ್ಸ್ ಬದಿಗೆ ನಾವೀಗ ಏನ್ ಮಾಡ್ಬೇಕು? ಗೀರ್ಬೇಕು ಅಲ್ವಾ? ಅವಾಗ ಅಲ್ಲಿ ಘರ್ಷಣೆ ಉಂಟಾಗಿ ಬೆಂಕಿ ಕಡ್ಡಿ ಒತ್ತಿಕೊಳ್ಳುತ್ತೆ. ಅಂದ್ರೆ ಇದು ಒತ್ತಿಕೊಳ್ಳಲು ಬೇಕಾಗುವಂತ ಕನಿಷ್ಠ ತಾಪ ಸಿಗುತ್ತೆ, ಅದಕ್ಕೆ ಟೆಂಪರೇಚರ್ ಸಿಗುತ್ತೆ. ಅವಾಗ ಮಾತ್ರ ಉರಿಯೋದು. ಆಗ ನೀವು ಉರಿಯುತ್ತಿರುವ ಬೆಂಕಿ ಕಡ್ಡಿಯನ್ನು ಕಾಗದ ಬಳಿ ತಂದ್ರೆ ಏನಾಗುತ್ತೆ? ಕಾಗದ ಉರಿಯುತ್ತೆ ಅಲ್ವಾ? ಇದಕ್ಕಿದ್ದ ಕಾಗದ ಉರಿಯುತ್ತಾ? ಇಲ್ಲ. ಉರಿಯುತ್ತಿರುವ ಬೆಂಕಿ ಕಡ್ಡಿ ತಂದು ಹಚ್ಚಬೇಕು, ಅವಾಗ ಅದು ಉರಿಯುತ್ತೆ. ಸೌದೆ, ಅದು ಕೂಡ ಅಷ್ಟೇ. ಸೌದೆ ಇದ್ದಕ್ಕಿದ್ದಂಗೆ ಹತ್ತುತ್ತಾ ಒಲೆಯಲ್ಲಿ? ಇಲ್ಲ. ಸೌದೆಗೆ ನಾವು ಏನಾದರೂ ಅದರ ಜ್ವಲನ ತಾಪ ಬರುವುದಕ್ಕೆ ಸ್ವಲ್ಪ ಸೀಮೆಣ್ಣೆ ಹಾಕಬೇಕು, ಇಲ್ಲಾಂದ್ರೆ ಉರಿಯುತ್ತಿರುವಂತ ಕಾಗದವನ್ನು ತಗೊಂಡು ಹೋಗಿ ಅಲ್ಲಿ ಇಡಬೇಕು. ಆಗ ಆ ಸೌದೆಗೆ ಬೇಕಾಗುವಂತಹ ಜ್ವಲನ ತಾಪ ಅದಕ್ಕೆ ಸಿಗುತ್ತೆ. ಸೌದೆಗೆ ಬೇಕಾಗಿರುವಂತಹ ಜ್ವಲನ ತಾಪ ಸಿಗುತ್ತೆ. ಆಗ ಆ ಸೌದೆ ಉರಿಯಲು ಪ್ರಾರಂಭಿಸುತ್ತದೆ. ಯಾವುದೇ ದಹ್ಯ ವಸ್ತು ಆ ಜ್ವಲನ ತಾಪ ಇಲ್ಲದೆ ಅವು ಒತ್ತಿಕೊಳ್ಳುವುದಿಲ್ಲ, ದಹನ ಕ್ರಿಯೆ ನಡೆಯುವುದಿಲ್ಲ. ಬರೀ ಕಾಗದ ಇಟ್ಕೊಂಡು ಉರಿ ಅಂದ್ರೆ ಉರಿಯೋಲ್ಲ. ಅದು ಉರಿಯೋದಿಕ್ಕೆ ಉರಿಯುತ್ತಿರುವ ಬೆಂಕಿ ಕಡ್ಡಿ ತರಬೇಕು. ಸೌದೆ ಉರಿ ಅಂದ್ರೆ ಉರಿಯೋದಿಲ್ಲ. ಈಗ LPG ಹಚ್ಚಬೇಕು ಅಂದ್ರೆ ಏನ್ ಮಾಡ್ಬೇಕು? ಬೆಂಕಿ ಕಡ್ಡಿ ನೀರು ಹಚ್ಚಬೇಕು, ಇಲ್ಲಾಂದ್ರೆ ಲೈಟರ್ ಹಚ್ಚಬೇಕು ಅದಕ್ಕೆ, ಅದರ ಜ್ವಲನ ತಾಪಕ್ಕೆ. LPG ಬೇಗ ಹತ್ಕೊಳ್ಳುತ್ತೆ. ಯಾಕೆ? ಅದರ ಜ್ವಲನ ತಾಪ ತುಂಬಾ ಕಮ್ಮಿ. ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಇವುಗಳೆಲ್ಲ ಬೇಗ ಹೊತ್ಕೊಳ್ತವೆ ಬೆಂಕಿಗೆ. ಕಾರಣ ಅವುಗಳ ಜ್ವಲನ ತಾಪ ತುಂಬಾ ಕಮ್ಮಿ ಇರ್ತವೆ. ಅದೇ LPG ಇನ್ನೂ ಕಡಿಮೆ ಜ್ವಲನ ತಾಪ, ಅದರ ಜ್ವಲನ ತಾಪ ಇನ್ನೂ ಕಡಿಮೆ ಇರುತ್ತೆ. ಪೆಟ್ರೋಲ್ ಡೀಸೆಲ್ಗಿಂತಲೂ ಕಮ್ಮಿ ಇರುತ್ತೆ ಜ್ವಲನ ತಾಪ. ಇದು ಜ್ವಲನ ತಾಪ. ಜ್ವಲನ ತಾಪ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ದಹ್ಯ ವಸ್ತು ಉರಿಯಲು ಅದಕ್ಕೆ ಬೇಕಾಗುವಂತಹ ಕನಿಷ್ಠ ತಾಪವನ್ನ ನಾವು ಅದರ ಜ್ವಲನ ತಾಪ ಅಂತ ನಾವು ಕರಿತೀವಿ. ಬೇರೆ ಬೇರೆ ಇಂಧನಗಳ ಜ್ವಲನ ತಾಪದ ಒಂದು ಪ್ರಮಾಣ ಬೇರೆ ಬೇರೆ ಇರುತ್ತೆ ಅಲ್ವಾ? ಯಾವುದರ ಜ್ವಲನ ತಾಪ ತುಂಬಾ ಕಡಿಮೆ ಇರಬಹುದು ಅಂತ ನಾವು ಯೋಚಿಸಿದ್ರೆ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, LPG ಇವುಗಳದ್ದು ತುಂಬಾ ಕಡಿಮೆ ಜ್ವಲನ ತಾಪ. ಅದೇ ಜಾಸ್ತಿ ಜ್ವಲನ ತಾಪದ ಯಾವುದು? ಸೌದೆ. ಬೇಗ ಹತ್ಕೊಳ್ಳಲ್ಲ ಅಂತವು. ಸೌದೆ ಆಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು, ಇದ್ದಿಲಾಗಿರ್ಬೋದು, ಭರಣಿ ಆಗಿರ್ಬೋದು, ಇದರ ಜ್ವಲನ ತಾಪ ತುಂಬಾ ಜಾಸ್ತಿ ಇರುತ್ತೆ. ಅವು ಬೇಗ ಒತ್ಕೊಳ್ಳೋದಿಲ್ಲ. ಜ್ವಲನ ತಾಪ ರೀಚ್ ಆದ್ಮೇಲೆ ಮಾತ್ರ ಅವು ಏನ್ ಮಾಡ್ತವೆ? ಒತ್ತಿಕೊಳ್ಳಲು. ಇದಕ್ಕೆ ನಾವು ಚಟುವಟಿಕೆಯನ್ನು ನೋಡಬಹುದು. ಏನು ಚಟುವಟಿಕೆ ಅಂದಾಗ ಈ ಫಿಲ್ಟರ್ ಕಾಗದ ತಗೊಂಡು ನಾವು ಏನ್ ಮಾಡಬೇಕು? ಫಿಲ್ಟರ್ ಕಾಗದ
ಈ ರೀತಿ ಮಡಚಬೇಕು. ಇದಕ್ಕೆ ನಾವು ನೀರು ತಗೊಂಡಿದ್ವಿ. ಏನ್ ತಗೊಂಡಿದ್ವಿ? ನೀರನ್ನ ತಗೊಂಡಿದ್ವಿ. ಇದಕ್ಕೆ ಏನು ತಗೊಂಡಿಲ್ಲ, ನೀರನ್ನು ತಗೊಂಡಿಲ್ಲ. ನಾವು ಇದನ್ನ ಬಿಸಿ ಮಾಡ್ತೀವಿ. ಈಗ ಮೇಣದ ಬತ್ತಿಯಿಂದ ಬಿಸಿ ಮಾಡ್ತೀವಪ್ಪ. ಏನಾಗ್ಬೋದು? ಇದಕ್ಕೂ ಬಿಸಿ ಮಾಡ್ತೀವಿ. ಏನಾಗ್ಬೋದಪ್ಪ? ಯಾವುದು ಬೇಗ ಕಾಯ್ಬೋದು ಅಂದಾಗ ಯಾವುದು? ಬಿ ಅಲ್ವಾ? ಇದು ಎ ಅಂತ ಹೇಳ್ಬಿಡೋಣ, ಇದು ಬಿ. ಬಿ ಎನ್ನುವಂತ ಕಾಗದ ಬೇಗ ಬಿಸಿ ಆಗುತ್ತೆ, ಬೇಗ ಕಾಯುತ್ತೆ. ಅದೇ ಎ ಯಾಕೆ ಕಾಯುವುದಿಲ್ಲ? ಇದ್ರ ಜ್ವಲನ ತಾಪ ಇನ್ನೂ ರೀಚ್ ಆಗಿಲ್ಲ. ಯಾಕೆ? ಅಲ್ಲಿ ನೀರಿದೆ. ಮೊದಲು ನೀರು ಕಾಯಬೇಕು. ನೀರು ಕಾದ ನಂತರ ಅದೇನಾಗುತ್ತೆ? ನೀರೆಲ್ಲ ಆವಿಯಾಗೋದ್ಮೇಲೆ ನಂತರ ಕಾಗದ ಬಿಸಿ ಆಗುತ್ತೆ, ನೀರಿನ ಆವಿಯೆಲ್ಲ ಹೋದ ಮೇಲೆ. ಅದೇ ಇಲ್ಲಿ ಯಾವುದೇ ನೀರಿನಂಶ ಇಲ್ಲ, ಯಾವುದೇ ನೀರಿನಂಶ ಇಲ್ಲ. ಆ ನೀರಿನಂಶ ಇಲ್ಲದೆ ಇದ್ದಾಗ ಇದೇನಾಗುತ್ತೆ? ಬೇಗ ಬಿಸಿಯಾಗಿ ಅದು ದಹನ ಕ್ರಿಯೆ ನಡೆಯುತ್ತೆ. ಈ ರೀತಿ ಜ್ವಲನ ತಾಪ ತುಂಬಾನೇ ಮುಖ್ಯ. ಅದಕ್ಕೆ ಹೇಳೋದು ಹಸಿ ಸೌದೆ ಬೇಗ ಹೊತ್ಕೊಳ್ಳೋದಲ್ಲ ಅಂತ ಹೇಳ್ತೀವಿ. ಯಾಕೆ? ನೀರಿನಂಶ ಇರುತ್ತೆ. ಜ್ವಲನ ತಾಪಕ್ಕೆ ರೀಚ್ ಆಗೋದಕ್ಕೆ ಅದರಲ್ಲಿರುವ ನೀರಿನಂಶ ಎಲ್ಲ ಏನಾಗಬೇಕು? ಆವಿಯಾಗಿ ಹೋಗ್ಬೇಕು. ಅದು ಆವಿಯಾಗಿ ಹೋದ ನಂತರ ಏನಾಗಬೇಕು? ಅದು ಸೌದೆ ಹತ್ಕೊಳ್ಬೇಕು ಅಲ್ವಾ? ಜ್ವಲನ ತಾಪ ಎಷ್ಟು ಮುಖ್ಯ ನೋಡಿ. ಜ್ವಲನ ತಾಪ ಇಲ್ಲ ಅಂದ್ರೆ ಅದಕ್ಕೆ ಅದು ಜ್ವಲನ ತಾಪ ಇರುತ್ತೆ. ಆ ತಾಪದಲ್ಲಿ ಅವು ದಹನ ಕ್ರಿಯೆ ನಡೆಸ್ತವೆ. ಈಗ ಯಾರಿಗೋ ಒಬ್ಬನಿಗೆ ಬೆಂಕಿ ಹತ್ತಿದೆ ಅಪ್ಪ ಅಲ್ವಾ? ಅವನಿಗೆ ಏನ್ ಮಾಡ್ತಾರೆ? ಗೊತ್ತಿರೋರು ಕಂಬಳಿನ ಸುತ್ತು ಬಿಡ್ತಾರೆ ಅವನ ಮೈಗೆ, ಬೆಂಕಿಯನ್ನ ಆರಿಸ್ತಾರೆ. ಅಲ್ಲಿ ಕಂಬಳಿ ಏನ್ ಕೆಲಸವನ್ನ ಮಾಡ್ತು ಅಂತ ನೋಡಿದಾಗ ಆ ಕಂಬಳಿಯನ್ನು ಒತ್ಸೋದ್ರಿಂದ ಕಂಬಳಿಗೆ ಬೆಂಕಿ ಹತ್ಕೊಳ್ಳೋದಿಲ್ಲ. ಅದರ ಜ್ವಲನ ತಾಪ ತುಂಬಾ ಜಾಸ್ತಿ, ಅದು ಬೆಂಕಿಯನ್ನ ಆರಿಸುತ್ತೆ. ಅದೇ ಮನೆಗೆ ಗುಡಿಸಲಿಗೆ ಬೆಂಕಿ ಹಚ್ಚಿದಾಗ ನೀರನ್ನು ಉಗುತ್ತಾರೆ. ಯಾಕೆ? ಅದು ಬೆಂಕಿಯನ್ನು ನಂದಿಸುತ್ತೆ ಅಲ್ವಾ? ಕಾಡ್ಗಿಚ್ಚು ಅಂತ ಕೇಳಿರ್ಬೋದು. ಕಾಡ್ಗಿಚ್ಚು, ಕಾಡಿನಲ್ಲಿ ಒತ್ತಿಕೊಳ್ಳುವಂತಹ ಬೆಂಕಿ ಕಾಡ್ಗಿಚ್ಚು. ಕಾಡಿನಲ್ಲಿ ಒತ್ತಿಕೊಳ್ಳುವಂತಹ ಬೆಂಕಿ ಕಾಡ್ಗಿಚ್ಚು. ಅದು ಕಾಡಿಗೆ ಬೆಂಕಿ ಹತ್ಕೊಂಡ್ಬಿಟ್ರೆ ಇಡೀ ಕಾಡ ಏನಾಗುತ್ತೆ? ಸುಟ್ಟೋಗ್ಬಿಡುತ್ತೆ ಅಲ್ವಾ? ಅಲ್ಲೆಲ್ಲಿಂದ ಯಾರಾದ್ರೂ ಬೆಂಕಿ ಹಚ್ಚಕ್ಕೆ ಹೋಗ್ತಾರ? ಅಲ್ಲಿ ಇಲ್ಲ, ಬೆಂಕಿ ಹಚ್ಚೋದಿಲ್ಲ. ಈ ಸೂರ್ಯನ ಶಾಖಕ್ಕೆ ಮರ ಗಿಡಗಳು ಒಣಗಿ ನಿಂತಿರ್ತವೆ ಅಲ್ವಾ? ಒಣಗಿ ನಿಂತಿರುವಾಗ ಈ ಮರ ತಿಕ್ಕಿ ಏನಾದ್ರು ಘರ್ಷಣೆ ಆದರೆ ಅಲ್ಲಿ ಬೆಂಕಿ ಹೊತ್ಕೊಳ್ಳೋದು. ಆ ರೀತಿನೇ ಇರ್ಬೋದು. ಕೆಲವರು ಉದ್ದೇಶಪೂರ್ವಕವಾಗಿ ಕಾಡಿಗೆ ಬೆಂಕಿ ಹಾಕ್ತಾರೆ, ಅದು ಬೇರೆ ವಿಚಾರ. ಹೀಗೆ ಜ್ವಲನ ತಾಪ ದಹನ ಕ್ರಿಯೆಗೆ ಬಹಳ ಮುಖ್ಯವಾಗಿ ಬೇಕಾಗಿರುವುದು ಅಲ್ವಾ? ನಾವು ಇವತ್ತು ಏನು ತಿಳ್ಕೊಂಡ್ವಿ? ದಹನ ಕ್ರಿಯೆ ಅಂದರೆ ಏನು, ದೈಹ್ಯ ವಸ್ತು ಅಂದರೆ ಏನು, ಇಂಧನ ಅಂದರೆ ಏನು, ಯಾವುದು ದೈಹ್ಯ ವಸ್ತುಗಳು, ಯಾವುದು ದೈಹ್ಯ ವಸ್ತುಗಳಲ್ಲ. ಅದೇ ರೀತಿ ದಹನ ಕ್ರಿಯೆಗೆ ಅವಶ್ಯಕವಾಗಿ ಆಕ್ಸಿಜನ್ ಬೇಕು ಅಂತ ತಿಳ್ಕೊಂಡ್ವಿ. ಜ್ವಲನ ತಾಪ ಅಂದ್ರೆ ಏನು? ಒಂದು ವಸ್ತು ಉರಿಯಲು ಅದಕ್ಕೆ ಬೇಕಾಗಿರುವಂತಹ ಕನಿಷ್ಠ ತಾಪವನ್ನ ನಾವು ಜ್ವಲನ ತಾಪ ಅಂತ ಹೇಳ್ಬಿಟ್ಟು ಕರೆದ್ವಿ ಅಲ್ವಾ? ಅದೇ ಜ್ವಲನ ತಾಪ ಯಾವ ಇಂಧನಗಳಿಗೆ ಜಾಸ್ತಿ ಇರುತ್ತೆ, ಯಾವ ಇಂಧನಗಳಿಗೆ ಕಡಿಮೆ ಇರುತ್ತೆ ಅಂತಲೂ ಕೂಡ ನಾವು ತಿಳ್ಕೊಂಡ್ವಿ ಮಕ್ಕಳೇ ಅಲ್ವಾ? ಜ್ವಲನ ತಾಪ ಕಡಿಮೆ ಇರುವಂತಹ ದೈಹ್ಯ ವಸ್ತುಗಳು ಬೇಗ ಹೊತ್ಕೊಳ್ತವೆ. ಜ್ವಲನ ತಾಪ ಜಾಸ್ತಿ ಇರುವಂತಹ ದೈಹ್ಯ ವಸ್ತುಗಳು ಬೇಗ ಹೊತ್ಕೊಳ್ಳೋದಿಲ್ಲ ಅಲ್ವಾ? ಇನ್ನು ಉಳಿದ ವಿಚಾರಗಳನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.